ವೆಲ್ಕಮ್ ಬ್ಯಾಕ್. ಬೆಂಗಳೂರಲ್ಲಿ ವಿಜಯದ ಕೇಕೆ ಫಿಕ್ಸ್ ಆಗುತ್ತಾ? ಒಟ್ಟಿನಲ್ಲಿ ಯಾರು ಬಂದು ಸ್ಪರ್ಧೆ ಮಾಡಿಬಿಡ್ತಾರೆ ಅನ್ನೋದಷ್ಟೇ ವಿಚಾರ ಅಲ್ಲ, ಯಾರು ಬಂದು ಏನು ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಾವು ಗಮನ ಹಾಕಬೇಕು. ಯಾರು ಸಿ ಎಮ್ ಆದರೆ ಏನಂತೆ ಆ ವಿಚಾರದಲ್ಲಿ ನಾವು ಈ ಚರ್ಚೆ ನೋಡಬೇಕಾಗಿದೆ ಅಲ್ವಾ? ಕರೆಕ್ಟು. ನಮ್ಮ ನೆಚ್ಚಿನ ನಟ ಬಂದಾಗ ಖುಷಿ ಇರುತ್ತೆ, ಆದರೆ ಆ ಖುಷಿಯ ಜೊತೆಗೆ ಜವಾಬ್ದಾರಿ ಮರೆಯೋ ಹಾಗಿಲ್ಲ. ಸಿನಿಮಾ ಬೇರೆ, ರಿಯಾಲಿಟಿ ಬೇರೆ. ಸಿನಿಮಾ ರೀಲ್, ಆದರೆ ನಮ್ಮ ಜೀವನ ವಾಸ್ತವ, ಅದು ರಿಯಲ್ ಆಗಿರ್ಬೇಕಲ್ವೇ? ಹಾಗಾಗಿ ಆ ನಿಟ್ಟಿನಲ್ಲಿ ಜವಾಬ್ದಾರಿ ಮೆರೆಯುವಂಥ ಒಬ್ಬ ನಾಯಕ ಇದ್ದಾನೆ ಅಂತ ಹೇಳಿದ್ರೆ ಯಾರಿಗೆ ಖುಷಿ ಆಗಲ್ಲ? ಎಲ್ರಿಗೂ ಖುಷಿ ಆಗೇ ಆಗುತ್ತೆ. ಎಸ್, ನಾನು ಶ್ರೀನಿವಾಸ್ ಅವ್ರಿಗೆ ಕೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ರಾಜ್ಯದಲ್ಲಿ ಇಂಥವ್ರು ನಟರು ಮುಖ್ಯಮಂತ್ರಿ ಆದರೆ ಚೆನ್ನಾಗಿರುತ್ತೆ ಅಥವಾ ಅಧಿಕಾರಕ್ಕೆ ಬರಬೇಕು ಅಂತ ಅನ್ಸುತ್ತಾ? ಈ ಕರ್ನಾಟಕ ಸ್ಟೇಟ್ ಕರ್ನಾಟಕದಲ್ಲಿ ಕರ್ನಾಟಕ ಸ್ಟೇಟ್ಲಿ ಅಂಥದ್ದು ನಮ್ಗೆ ಯಾರು ಮೈಂಡಲ್ಲಿ ಕೊಂಡಿಲ್ಲ ಸರ್. ಅನ್ಕೊಂಡಿಲ್ಲ. ಉಪೇಂದ್ರ ಅವ್ರು ಚೆನ್ನಾಗಿ ಮಾಡ್ತಾವ್ರೆ, ಪ್ರಜಾಕ್ಕೆ ಮಾಡೋಣ ಅಂತ ಇದ್ದಾರೆ. ಅವ್ರ ಮುಂದೆ ಸೂಚನೆ ಹೆಂಗಿದೆ, ನೆಕ್ಸ್ಟ್ ಎಲೆಕ್ಷನ್ ಅವ್ರು ಬಂದರೆ ಏನು ಬೇಕಾದ್ರೂ ಮಾಡ್ಬೋದು ಸರ್. ಅವ್ರು ಅನ್ಸುತ್ತೆ, ಯಾಕಂದ್ರೆ ನಮ್ಮ ರಾಜ್ಯದವರಲ್ಲ ನಾವೆಲ್ಲರೂ ನಮ್ಮ ರಾಜ್ಯದವ್ರು, ಹಂಗಾಗಿ ನಮ್ಮ ರಾಜ್ಯದ ಬಗ್ಗೆ ಮಾತಾಡೋಣ ಸರ್. ನಾವು ಎಲ್ಲ ಹುಟ್ಟಿದ್ದು ಬೆಳೆದಿದ್ದು ಇಲ್ಲಿ ಓದ್ತಾ ಇರೋದು ಕೆಲಸ ಮಾಡ್ತಾರೆ ಎಲ್ಲ ಇಲ್ಲೇ ಇರೋದ್ರಿಂದ ಎಂದಿಗೂ ಕರ್ನಾಟಕ ಮಣ್ಣಿಗೂ ಕರ್ನಾಟಕ ಜಾತಿಗೂ ಭಾಷೆಗೆ ನಾವು ಮೋಸ ಮಾಡೋ ಅದು ಕೃತಜ್ಞತೆ ಇದ್ದೇ ಇರುತ್ತೆ. ಇವಾಗ ನಾವು ಎಲ್ಲೇ ಹೋದ್ರೂ ಇವಾಗ TV9 ಅವರು ಅಲ್ಲಿ ಚೆನ್ನೈಗೆ ಬಂದು ಕನ್ನಡದಲ್ಲೇ ಮಾತಾಡ್ತೀವಿ. ಸೊ ನಮಗೆ ಕನ್ನಡ ಸ್ವಲ್ಪ ತಾಂಗ್ ಮಿಸ್ ಆಗುತ್ತೆ, ಬಟ್ ಎಲ್ಲನೂ ಅರ್ಥ ನಾವು ಓದಿರೋದು ಇಲ್ಲೇನೆ. ಸೊ ಅದರಿಂದ ನಾವು ಕರ್ನಾಟಕಕ್ಕೆ ಯಾವುದೇ ಇದು ಮಾಡಕ್ ಹೋಗಲ್ಲ ಸರ್. ಓಕೆ, ನೀವು ಉಪೇಂದ್ರ ಅವರ ಹೆಸರನ್ನ ತಗೊಂಡ್ರಿ. ಉಪೇಂದ್ರ ಯಾಕಂದ್ರೆ ಅವರು ಎಲ್ಲ ಹೊಸದಾಗಿ ಏನೋ ಮಾಡೋಣ ಅಂತ ಹೇಳ್ತಾ ಇದ್ರೆ 3 ವರ್ಷ ನಾವು ನೋಡ್ತಾ ಇದೀವಿ ಅವ್ರನ್ನ. ಸೊ ನಮ್ಮ CM ಎಲೆಕ್ಷನ್ ಆದ ನಂತರನೂ ಅವ್ರು ಇದ್ರ ಬಗ್ಗೆ ಏನೋ ಮಾತಾಡಿದ್ದಾರೆ. ಸೊ ಅದನ್ನ ಸ್ವಲ್ಪ ಗಮನ ಕೊಟ್ಟು ನಾವು ಕೇಳಿದ್ದೀವಿ. ಓಕೆ, ಸೊ ಅದರಿಂದ ಅವ್ರು ಬಂದ್ರೆ ಏನೋ ಚೆನ್ನಾಗಿರ್ಬೋದು ಅನ್ಸುತ್ತೆ. ಓಕೆ, ಪಾಲಿಟಿಕ್ಸ್ ಇಂದ ಬಂದ್ರೆ ಅವ್ರು ಚೆನ್ನಾಗಿರುತ್ತೆ. ಓಕೆ, ಶ್ರೀನಿವಾಸ್ ಅವರೇ, ಒಂದನ್ನ ನಾವು ಗಮನಿಸಬಹುದು, ಎಲ್ಲರೂ ಕೂಡ ವಿಭಿನ್ನನೇ, ಎಲ್ಲರೂ ಯುನಿಕ್. ಪ್ರತಿಯೊಬ್ಬ ಕಲಾವಿದನಿಗೂ ಒಂದೊಂದು ಗುಣ ಇರುತ್ತೆ, ಎಲ್ರಿಗೂ ಅವ್ರದ್ದೇ ಆದಂಥ ಫ್ಯಾನ್ಸ್ ಇದ್ದೇ ಇರ್ತಾರೆ. ಆದರೆ ಒಂದು ಫ್ಯಾನ್ಸ್ ಅಸೋಸಿಯೇಷನ್ ಆಗಿ ಇರುತ್ತೆ, ಬಹುತೇಕ ಹೀರೋಗಳಿಗೆ ಫ್ಯಾನ್ಸ್ ಅಸೋಸಿಯೇಷನ್ ಇರುತ್ತೆ, ಕೆಲವೊಬ್ರಿಗೆ ಇರಲ್ಲ, ಅದು ಬೇರೆ. ಆದರೆ ಅಭಿಮಾನಿಗಳು ಇದ್ದೇ ಇರ್ತಾರೆ. ಆದರೆ ಅಭಿಮಾನಿಗಳು ಕ್ರೇಜ್ ಇರುತ್ತಲ್ಲ, ಆ ಕ್ರೇಜ್ ಒಂದು ದೊಡ್ಡ ಮಟ್ಟದ ವೇವ್ ಸೃಷ್ಟಿ ಆಗುತ್ತಲ್ಲ, ಇವರು ಪಾಲಿಟಿಕ್ಸಿಗೆ ಬಂದರೆ ಚೆನ್ನಾಗಿರುತ್ತೆ ಅಂತ ಹೇಳೋದಿದೆಯಲ್ಲ, ಅದು ಒಂದು ದೊಡ್ಡ ಪವಾಡ ಅಂತ ಅನ್ಕೊಳ್ತೀನಿ. ಅದು ಮಿರಾಕಲ್ ಯಾವಾಗಲೂ. ಸತ್ಯ ಸರ್. ಹೌದಾ? ತಮಿಳುನಾಡಿನ ರಾಜಕಾರಣಕ್ಕೂ ನಮ್ಮ ರಾಜ್ಯದ ರಾಜಕಾರಣಕ್ಕೂ ಏನು ವ್ಯತ್ಯಾಸ? ಈಗ ಆಂಧ್ರದಲ್ಲಾದರೂ ಅಷ್ಟೇ, ಅಲ್ಲೂ ಸ್ವಲ್ಪ ಈ ಸಿನಿಮಾಗೆ, ಕಲೆಗೆ ಅಭಿಮಾನಿಗಳಾಗಿ ರಾಜಕೀಯದಲ್ಲಿ ಆ ವಾಸ್ತವತೆಯನ್ನು ನೋಡ್ತಾರೆ. ನಮ್ಮ ರಾಜ್ಯದಲ್ಲಿ ಹಂಗಿಲ್ಲ. ಏನು ಕಾರಣ ಇರ್ಬೋದು ಅಂತ ನಿಮಗೆ ಅನ್ಸುತ್ತೆ? ನಮ್ಮ ರಾಜ್ಯದಲ್ಲಿ ಅಂತ ಮಾತಿಲ್ಲ. ಅಂದರೆ ಇವಾಗ ಇಂಡಸ್ಟ್ರಿಯಿಂದ ಯಾರಿಗೂ ಬಂದು ನಾವು ನೋಡಿರಲಿಲ್ಲ. ಸಾರಿ, ಫಿಲಮ್ ಇಂಡಸ್ಟ್ರಿಯಿಂದ ಯಾರು ರಾಜಕೀಯಕ್ಕೆ ಬಂದು ನಾನು ನೋಡಲಿಲ್ಲ ಸರ್ ನಾವು. ಹೌದು. ಸೊ ಅದರಿಂದ ಯಾರು ಬರ್ತಾರೆ ಅಂತ ನೋಡಿಕೊಂಡು, ಅಲ್ಲ ಈಗ ಸುಮಾರು ಜನ ಇರ್ತಾರೆ ಅಲ್ವಾ, ಈಗ ನಿಂತವ್ರು ಇದ್ದಾರೆ, ಸೋತವರು ಇದ್ದಾರೆ. ಸತ್ಯ ಸರ್ ಅಲ್ವಾ? ಈಗ ನಿಮ್ಗೇನು ಅಂಥದ್ದು ಇಷ್ಟ ಆಗಿದ್ದೇನು? ವಿಜಯ್ ಅವರಲ್ಲಿ ಏನು ಇಷ್ಟ? ಸಿನಿಮಾದಲ್ಲಿ ಇಷ್ಟ ಆಯಿತು, ಕರೆಕ್ಟ್. ಹೌದು ಸರ್. ಓಕೆ, ಬೇರೆ ಏನು ಇಷ್ಟ ಆಯಿತು? ಅವ್ರು ಮಾಡೋ ವೆಲ್ಫೇರ್ ಅಸೋಸಿಯೇಷನ್ ತುಂಬ ಇಷ್ಟ ಆಗುತ್ತೆ ಸರ್. ನಾವು ಸಮಾಜ ಸೇವೆ ಅಂದ್ಬಿಟ್ಟು ಇವಾಗ ನಾವು ಪ್ರತಿ ಆಶ್ರಮದಿಂದ ನೋಟ್ಬುಕ್ಸಿಂದ ಎಲ್ಲ ಕೊಡುವಾಗ ಪ್ರತಿಯೊಂದು ಅವ್ರಿಗೆ ಎತ್ಕೊಂಡು ಹೋಗಿ ಕೊಡ್ತೀವಿ, ಈ ಥರ ನಾವು ಮಾಡಿದ್ದೀವಿ ಸರ್ ಅಂತ. ಅದಾದಮೇಲೆ ಅವರು ಎಲ್ಲ ಅಷ್ಟೇ, ನಮ್ಮ ಜನರಲ್ ಸೆಕ್ರೆಟರಿ ಪ್ರೆಸಿಡೆಂಟ್ ಇರೋ ಭೂಷಾನಂದ್ ಸರ್ ಅಷ್ಟೇ, ಇಲ್ಲಿ ಒಂದು ಫಂಕ್ಷನ್ ಅಟೆಂಡ್ ಮಾಡಿ ಸ್ಟೇಜ್ ಮೇಲೇ ಹೇಳ್ತಾರೆ, ಇಲ್ಲಿ ಮಾಡಿರೋ ಒಂದೊಂದು ರೂಪಾಯಿನೂ ಬಂದ್ಬಿಟ್ಟು ಅವ್ರವ್ರ ಅಭಿಮಾನಿಗಳಿಂದ ಅವರೇ ಮಾಡಿರೋದು. ನನ್ನ ಹೆಡ್ ಆಫೀಸು ವಿಜಯ್ ಸಾರು ಕೊಡಲಿಲ್ಲ, ನಾವು ಹೈಕಮಾಂಡ್ ಯಾರೂ ಕೊಡಲಿಲ್ಲ, ಅವ್ರ ಕಷ್ಟ ಒಬ್ಬೊಬ್ಬ ಅಭಿಮಾನಿ ಅವರೇ ಮಾಡಿರೋದು ಅಂತ ಅವ್ರು ಸ್ಟೇಜ್ ಮೇಲೆ ಹೇಳ್ಕೊಂಡೋಗ್ತಾರೆ ಸರ್. ಅದೆಲ್ಲ ನಮ್ಗೆ ಹೆಮ್ಮೆಗೆ ಇರುತ್ತೆ. ಓಕೆ, ನಿಮಗೇನು ಸಲೀತು ಪ್ರವೀಣ್ ಅವರೇ? ಈ ಕಾರಣಕ್ಕೆ ಇವರು ಮುಖ್ಯಮಂತ್ರಿ ಆಗಿದ್ದಾರೆ, ಚೆನ್ನಾಗಾಗತ್ತೆ. ಈಗ ಸಿಲ್ಲೆ ಹೊಡೆಯೋದು ಬೇರೆ, ಆದರೆ ಇದು ನಮ್ಗೆ ಇಷ್ಟ ಆಯ್ತು ರೀ ಅವ್ರದ್ದು, ಈ ಗುಣ ಅವರಲ್ಲಿ ಇದೆ ಅಂತ ನಿಮ್ಗೆ ಹೆಂಗೆ ಅನಿಸ್ತು ಸರ್? ಇನ್ನೊಂದು ಏನಂದರೆ, ಅಲ್ಲ ಈಗ ನೀವು ಕೆಲವೊಂದ್ಸರಿ ಹೆಂಗೆ ಇರ್ತಾವೆ, ನಿಮಗೆ ಮತ್ತೊಂದ್ಸರಿ ಹೇಳ್ಬಿಡ್ತೀನಿ. ಈಗ ಕೆಲವೊಬ್ರು ಹಿಂಗೆ ತಟ್ಟಿ ಮಾತಾಡ್ಸಿದ್ರೆ ಸಾಕು, ನಮ್ಮ ಹೀರೋ ಇವರು ಚೆನ್ನಾಗಿ ಮಾತಾಡಿದ್ರೆ ಸಾಕು. ಆದರೆ ಇಶ್ಯೂಸ್ ಬೇರೆ ಇರುತ್ತೆ ಅಲ್ವಾ? ಅದು ಉದ್ಯೋಗ ವ್ಯವಸ್ಥೆ ಇರ್ಬೋದು, ಮಹಿಳೆಯರ ಸಬಲೀಕರಣ ಇರ್ಬೋದು ಅಲ್ವಾ, ಹೆಲ್ತ್ ಇರ್ಬೋದು, ಎಜುಕೇಷನ್ ಇರ್ಬೋದು. ಆ ನಿಟ್ಟಿನಲ್ಲಿ ಒಂದು ಜವಾಬ್ದಾರಿ ತಗೊಂಡು ಎಲ್ಲ ಇಲಾಖೆಗಳು ಚೆನ್ನಾಗಿ ಕೆಲಸ ನಿಭಾಯಿಸಬೇಕು, ನಾವು ಕಟ್ಟಿರೋ ತೆರಿಗೆಗೆ ನ್ಯಾಯ ಸಿಗಬೇಕು, ಅದಕ್ಕೆ ಇವ್ರು ನ್ಯಾಯ ಒದಗಿಸ್ತಾರೆ. ಅವ್ರಿಗೇನು ಇರೋದೇ ಇಲ್ಲ, ಬೇಸೇ ಇರಲ್ಲ, ಅವ್ರಿಗೆ ಅನುಭವನೇ ಇರಲ್ಲ. ಅವಾಗ ಹೆಂಗೆ ನೀವು ಅವ್ರ ಮೇಲೆ ನಂಬಿಕೆ ಇಡ್ತೀರಾ? ನಂಬಿಕೆ ಅಂತ ಏನಿಲ್ಲ. ಇವಾಗ ಅದೇ ತರ ಇದ್ರೇನು, ಇವಾಗ ಅವರು ಡ್ರೈವರ್ ಅವ್ರ ಮಗನ್ಗೂ ಕೂಡ ಟಿಕೆಟ್ ಕೊಟ್ಟಿದ್ದಾರೆ, ಮತ್ತೆ ಆಟೋ ಡ್ರೈವರ್ಸ್ಗೂ ಟಿಕೆಟ್ ಕೊಟ್ಟಿದ್ದಾರೆ. ಸೊ ಏನಂದ್ರೆ ಅವ್ರ ಮೇಲೆ ಇರೋ ಒಂದು ನಂಬಿಕೆಯಿಂದಾನೇ ಎಲ್ಲಾನು ಮಾಡಿದ್ದಾರೆ. ಸೊ ಅವ್ರು ಎಷ್ಟೇ ಅವ್ರ ಜೊತೆಗೆ ಟ್ರಾವೆಲ್ ಮಾಡ್ಕೊಂಡ್ ಬಂದಿದ್ರು ಅವ್ರು ಕೊಡ್ಬೇಕಾಗಿದ್ರೆ ಎಷ್ಟೋ ಜನಕ್ಕೆ ಕೊಡ್ಬೋದಾಗಿತ್ತು, ಬಟ್ ಅವ್ರ ಜೊತೆಗಿರೋರ್ನೇ
ನಾವು ಮೇಲೆ ಎತ್ತಿ ನೋಡೋಣ ಅಂತ ಒಂದು ಇದು ಮಾಡಿರೋದಕ್ಕೆ ಎಲ್ಲೂ ಭೇದ ಭಾವ ಮಾಡಿಲ್ಲ, ಮೇಲು ಕೀಳು ಹೆಚ್ಚು ಕಮ್ಮಿ ಅಂತ ಮಾಡಿಲ್ಲ ಅಂತ ಹೇಳ್ತಾ ಆ ಥರ ನಾವು ಹೇಳ್ತಾ ಇದೀವಿ. ಅದು ಇಷ್ಟ ಆಯ್ತು. ಅದು ತುಂಬಾ ನನಗೆ ಇಷ್ಟ ಆಗಿರೋದು. ಓಕೆ, ಈಗ ST ಕ್ಯಾಟಗರಿಗೆಲ್ಲ ಸೀಟ್ ಕೊಟ್ಟಿದ್ದಾರೆ ಸರ್. ಇವತ್ತು 7 ಜನ SC ಕ್ಯಾಟಗರಿಯಲ್ಲಿ ಮಿನಿಸ್ಟರ್ಸ್ ಆಗಿದ್ದಾರೆ. ಅದು ಯಾವುದೇ ರಾಜಕೀಯದಲ್ಲೂ ನಡಲಿಲ್ಲ. ಸೊ ಎಲ್ಲರೂ ಸಮಾಜವಾಗಿ ಎಲ್ಲ ಸಮೂಹಕ್ಕೆ ಎಲ್ಲರೂ ಬೆಳಿಬೇಕಂತ ಎಲ್ಲರಿಗೂ ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ಇವು ಸಮಾಜ ಸೇವೆ ಅಂದ್ಬಿಟ್ಟು ಅವ್ರು ನೋಡಿ ಏನು ಇಷ್ಟ ಆಗಿತ್ತಂದ್ರೆ, ಅವರು ನನ್ಗೆ ಗೊತ್ತಿರೋಂಗೆ ಎಜುಕೇಶನ್ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಎಷ್ಟೋ ಜನ ಬಂದು ಎಷ್ಟೋ ಹುಡುಗರನ್ನ ಓದಿಸಿದ್ದಾರೆ. ಹೊಸೂರಲ್ಲಿ ಅವ್ರದ್ದು ಒಂದು ಪಬ್ಲಿಕ್ ಸ್ಕೂಲ್ ಇದೆ, ಅವ್ರದ್ದೇ ಜನರಲ್ ಫ್ರೀ ಸ್ಕೂಲ್ ಇದೆ. ಓಕೆ, ಹೊಸೂರಲ್ಲಿ ಅವ್ರದ್ದೇ ಒಂದು ಸ್ಕೂಲ್ ಇದೆ. ಓಕೆ, ಎಷ್ಟೋ ಅವ್ರ ಮನೇಲಿ ಯಾವ್ದು ಫೀಸ್ ತಗೊಳ್ಳಲ್ಲ ಸರ್, ಯಾವುದೇ ಕಾರಣಕ್ಕೂ ಫೀಸ್ ಇಲ್ಲ ಅಲ್ಲಿ ಸರ್. ಅವ್ರ ಮನೇಲಿ ಕೆಲಸ ಮಾಡೋರಿಗೆ ಡ್ರೈವರ್ಗಿಂತ ಎಲ್ಲ ಮಕ್ಕಳನ್ನು ಇವರೇ ಸಾಕಿದ್ದಾರೆ ಸರ್. ಅದು ನಮಗೆ ಫುಲ್ ಆ್ಯಂಡ್ ಫುಲ್ ಗೊತ್ತು. ಓಕೆ 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 ಈ ಒಂದು ಸೇವಾ ಮನೋಭಾವನೆ ಇರೋದ್ರಿಂದ ನಮಗೆ ಅವ್ರು ತುಂಬ ಇಷ್ಟ ಆಗುತ್ತೆ. ಓಕೆ ಓಕೆ, ಫೈನ್. ರಾಜ್ ಅವರೇ, ಈಗ ಸಾಮಾನ್ಯವಾಗಿ ರಾಜಕಾರಣ ಅಂದ್ರೆ ಏನು? ಬರೀ ಒಳ್ಳೆ ವ್ಯಕ್ತಿಗಳು ಬಂದರೆ ಸಾಕಾಗಲ್ಲ ರೀ. ತೋಳ್ಬಲ ಇರಬೇಕು, ಜನಬಲ ಇರಬೇಕು, ಮತ್ತು ಧನಬಲ ಇರಬೇಕು. ಈಗ ನೀವು ಅಭಿಮಾನ ಇಟ್ಕೊಂಡು ಹಿಂಗೆ ಇಲ್ಲಿ ಪಕ್ಷ ಸ್ಥಾಪನೆ ಮಾಡಿಬಿಡ್ತಾರೆ, ಎಲ್ಲ ಚೆನ್ನಾಗಾಗ್ಬಿಡುತ್ತೆ ಅಂದರೆ ಹಿಂಗೆ ಕತೆ? ಈಗ ಅಭಿಮಾನ ಇಟ್ಕೊಂಡು ಈಗ ಅದೇ ಹೇಳಿದ್ರಲ್ಲ ಸರ್, ಈಗ ನೋಡಿದ್ರೆ ತಮಿಳ್ನಾಡಲ್ಲಿ ನಮ್ಮ ದಳಪತಿ ವಿಜಯನ್ ಅಂತ ಏನಂತ ಹೇಳಿದ್ರು, ಬರೋದೇ ಇಲ್ಲ. ಎರಡು ಕಡೆ ನಿಂತಿದ್ರು, ಒಂದು ಕಡೆನೂ ಅವ್ರು ಗೆಲ್ಲಲ್ಲ ಅಂತ ಹೇಳಿದ್ರು, ಎರಡು ಕಡೆ ಸೋಲ್ತಾರೆ ಅಂತ ಹೇಳಿದ್ರು. ಈಗ ಅತಿ ದೊಡ್ಡ ಪಕ್ಷ ಆಗಿ ಬಂದು ನಿಂತಿದೆ. ಅದು ಜನರ ಭಾವನೆ ಇದೆ. ಯಾಕಂದರೆ ಅಲ್ಲಿ ಒಂದು ಚೇಂಜ್ ಆಗಬೇಕು. ಎರಡು ಪಕ್ಷಗಳು ಸುಮಾರು 75 ವರ್ಷಗಳನ್ನ ನೋಡ್ಬಿಟ್ಟವ್ರೆ. ಒಂದು ಚೇಂಜ್ ಬೇಕಂತ ಖಂಡಿತವಾಗ್ಲೂ ಎಲ್ಲ ಅಲ್ಲಿರೋ ಮಹಿಳೆಯರು, ಯೂತ್ 100% ನಮ್ಮ ದಳಪತಿ ಅವರಿಗೆ ವೋಟ್ ಮಾಡಿ ಅವ್ರನ್ನ ಇವತ್ತು ಜಯಶೀಲನಾಗಿ ಮಾಡಿದ್ದಾರೆ. ಇಲ್ಲಿ ಏನಂದರೆ, ಇಲ್ಲಿ ನಾವು ನಮ್ಮ ಅಧಿಷ್ಠಾನ ಏನಾದರೂ ನಮಗೆ ಆದೇಶ ಮಾಡಿದ್ರೆ ಖಂಡಿತವಾಗ್ಲೂ ಕ್ಯಾಂಡಿಡೇಟ್ ನಾವು ಆಗ್ತೀವಿ. ಈಗ ಒಂದು ದೊಡ್ಡ ಸಂದಿಗ್ಧತೆ, ಒಂದು ಸಂಘರ್ಷ ಏನು ಅಂತ ಹೇಳಿದರೆ, ಅಫ್ಕೋರ್ಸ್ ಅಭಿಮಾನಕ್ಕೇನು ಇದೇನು ಅದಕ್ಕೆ ಎಲ್ಲೇ ಇಲ್ಲ ಅಲ್ವಾ, ಅದಕ್ಕೆ ಗಡಿ ಇಲ್ಲ, ಇತಿ ಇಲ್ಲ, ಮಿತಿ ಇಲ್ಲ. ನಾವು ಯಾರು ಬೇಕಾದರೂ ನಾವು ಇಷ್ಟಪಡ್ಬೋದು, ಯಾವ ಹೀರೋ ಆಗಿರ್ಬೋದು, ಹೀರೋಯಿನ್ ಆಗಿರ್ಬೋದು, ದಟ್ ಇಸ್ ಅವರ್ ಲಿಮಿಟ್. ನಾನು ಕೇಳೋ ಪ್ರಶ್ನೆ, ಈಗ ಒಂದು ಸಂದಿಗ್ಧತೆ, ಕಾವೇರಿ ಇಶ್ಯೂ ಇದೆಯಪ್ಪ. ಓಕೆ, ಕಾವೇರಿ ಇಶ್ಯೂ, ಕಾವೇರಿ ವಿವಾದ ಎಷ್ಟು ವರ್ಷಗಳಿಂದ ಇದೆ? ದಶಕಗಳಿಂದ ಇದೆ ಅಲ್ವಾ? ನಮ್ಮ ಮುತ್ತಾತಂದ್ರು ಅದನ್ನೇ ಹೇಳ್ತಾರೆ, ಅಜ್ಜಂದ್ರು ಅದನ್ನೇ ಹೇಳ್ತಾರೆ, ಮುಂದಿನ ಪೀಳಿಗೆ ಮಕ್ಕಳು ಅದನ್ನು ಇಶ್ಯೂ ಆಗಿ ಮಾಡಿಕೊಂಡು ಅದ್ರ ಮೇಲೆ ಚುನಾವಣೆ ಮಾಡ್ತಿದ್ದಾರೆ. ಈಗ ತಮಿಳುನಾಡಿನ ಒಂದು ಪಕ್ಷವನ್ನು ಪ್ರತಿನಿಧಿಸುವಂಥವರಿಗೆ ಅದ್ರ ಬಗ್ಗೆ ಏನು ಐಡಿಯಾ ಇರುತ್ತೆ? ಅದ್ರ ಯಾವ ಪರವಾಗಿ ಹೋರಾಡ್ತಾರೆ ಅಂತ ಅನ್ಸುತ್ತೆ ನಿಮಗೆ? ಸುರೇಶ್ ಅವ್ರು ಹೇಳಿ, ಈಗ ಯಾವ ಕರ್ನಾಟಕದ ಪರ ಇರ್ತಾರಾ ಅಥವಾ ತಮಿಳುನಾಡು ಪರವಾಗಿರ್ತಾರ? ಹೆಂಗೆ ಅಭಿಮಾನ ಕರೆಕ್ಟು, ಅದನ್ನ ಅಲ್ಲಗಳೆಯಲ್ಲ, ಅದಕ್ಕೆ ಅದು ನಾನು ದೇವರು ಅಂತ ಪೂಜೆ ಮಾಡೋರು. ಅಭಿಮಾನ ಅನ್ನೋದು ದೊಡ್ಡದು. ಹಿಂಗಿದ್ದಾಗ ಈ ಪ್ರಾಕ್ಟಿಕಲ್ ವಿಚಾರವನ್ನು ನೀವು ಹೆಂಗೆ ಹ್ಯಾಂಡಲ್ ಮಾಡ್ತೀರಾ ಸರ್? ಇವಾಗ ನೀರಿನದು ಬಂದ್ಬಿಟ್ಟು ಎಲ್ಲರಿಗೆ ಬೇಕಾಗಿರೋ ಒಂದು ಅವಶ್ಯಕತೆ ಅದು. ಹೌದು. ಇನ್ನೊಂದು ನಾನು ಏನು ಬೇಕಂದರೆ, ಫಸ್ಟು ನಮಗಿರ್ಬೇಕು, ನಾವು ಇಟ್ಕೊಂಡು ಬೇಕಂದರೆ ಬೇರೆಯವ್ರಿಗೆ ಸ್ವಲ್ಪ ಯೂಸ್ ಮಾಡಕ್ಕೆ ಕೊಡ್ಬೋದು ಸರ್. ಅಲ್ಲ, ಈಗ ನೀವು ಯಾರ ಪರವಾಗಿ ಹೋರಾಡ್ತೀರಾ? ಅವಾಗ TVK ಪಕ್ಷ ಆಯಿತು ಅಂತ ಅಂದ್ಕೊಳ್ಳಿ, ಇಲ್ಲಿ ಬಂದರು, ನೀವು ಇಲ್ಲಿ ಇದ್ದೀರಾ, ನೀವೀಗ ತಮಿಳುನಾಡಿನ ಪರವಾಗಿ ಹೋರಾಟ ಮಾಡ್ತೀರಾ, ಕರ್ನಾಟಕದ ಪರವಾಗಿ ಹೋರಾಟ? ಕರ್ನಾಟಕ ಪರವಾಗಿನೇ ಸರ್ ಹೋರಾಟ ಮಾಡ್ತೀವಿ. ಯಾಕಂದರೆ ನೆಲ, ಜಲ, ಮಣ್ಣು ಎಲ್ಲ ನಮ್ಮ ಕರ್ನಾಟಕನೇ ಹುಟ್ಟಿರೋದು. ಕರೆಕ್ಟ್. ನಾವು ಎಮೋಷನಲಿ ಮಾತಾಡೋದು ತುಂಬಾ ಸುಲಭ. ಈಗ ಅಭಿಮಾನ ಪಟ್ಕೊಳ್ಳೋಕೆ ಅದು ಎಮೋಷನ್ ಬೇಕು, ಭಾವನೆ ಇದೆ. ಆದ್ರೆ ಇಶ್ಯೂ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡಬೇಕು ಅಂತ ಹೇಳಿದಾಗ ವಾಸ್ತವತೆ ಬರುತ್ತೆ ಅಲ್ವಾ? ನಾವು ಯಾವುದೋ ಭಾವನೆಯಿಂದ ಎಮೋಷನ್ ಅತಿಯಾಗಿ ಅದು ನಮ್ಮನ್ನು ಆಳ್ವಿಕೆ ಮಾಡುವಾಗ ಇಲ್ಲಿ ಪ್ರಾಬ್ಲಮ್ಗಳು ಜಾಸ್ತಿ ಆಗ್ಬೋದಲ್ವಾ? ಅದಕ್ಕೇನಂತಿರ್ತಾವು? ಅದೇ ಸರ್, ಎಲ್ಲೋ ಒಂದ್ ಸ್ವಲ್ಪ ಕಷ್ಟ ಆಗತ್ತಲ್ಲ ಆ ಟೈಮಲ್ಲಿ. ಇಲ್ಲ ಸರ್, ಆ ಥರ ಎಲ್ಲ ಏನಿಲ್ಲ. ಯಾಕಂದ್ರೆ ಬಂದ್ಬಿಟ್ಟು ಸ್ಟೇಟ್ ಬೇರೆ ಇರುತ್ತೆ, ನಾವು ಆದ್ರೆ ನಾವು ಕರ್ನಾಟಕದವರು. ಅಲ್ಲ, ಎಂತ ದುಶ್ಮನಿ ಆಗಿದೆ ಅಲ್ಲ, ಗೊತ್ತಲ್ಲ ನಿಮ್ಗೆ ಆ ವಿಚಾರಗಳು ಎಷ್ಟಾಗಿದೆ ಸರ್. ಅದು ಬಂದ್ಬಿಟ್ಟು ಏನಾಗಿದೆ ಅಂದ್ರೆ, ಸ್ವಲ್ಪ ರಾಜಕಾರಣಿಗಳು ಬಂದ್ಬಿಟ್ಟು ಒಳ್ಳೆಯವ್ರಿದ್ದಾರೆ, ಅದ್ರಲ್ಲಿ ಕೆಟ್ಟವ್ರನ್ನಿದ್ದಾರೆ. ಅದ್ರಲ್ಲಿ ಸೆಂಟ್ರಲ್ ಏನ್ ಮಾಡ್ತಾರೆ ಅಂದ್ರೆ, ಜನಗಳನ್ನ ಬಿಟ್ಬಿಟ್ಟು ಅವ್ರು ಬಂದ್ಬಿಟ್ಟು ಕೆಡ್ಸ್ಬಿಡೋದು. ಇವಾಗ ನಾವು ಚೆನ್ನಾಗಿರ್ತೀವಿ, ನಮ್ಮ ಹಿಂದೆಗಡೆ ಬಂದ್ಬಿಟ್ಟು ಆ ತರ ಕೇಳ್ತಾರೆ, ಈ ತರ ಕೇಳ್ತಾರೆ, ಏನಾದ್ರು ಒಂದು ಮಾಡಿ ಅವ್ರಿಗೆ ಏನಾದ್ರು ಇದು ಮಾಡಿಬಿಟ್ಟು ಆ ತರ ಇದೇ ಮಾತಾಡೋದ್ರು. ಜನಗಳ ಮಧ್ಯದಲ್ಲಿ ಏನ್ ಜಗಳ ನಡೀತಾ ಇಲ್ಲ, ಎಲ್ಲಾರು ಅವ್ರನ್ನು ಮನುಷ್ಯರೇ. ಎಲ್ಲಾ ಪಕ್ಷಗಳಲ್ಲೂ ಇರೋದೆ ಅಲ್ವಾ? ಎಲ್ಲ ಇನ್ ಸದ್ಯಕ್ಕೆ ನಡೀತಾ ಇರೋದು ಅದೇ. ಅದನ್ನ ಹೊಡೆದೋಡಿಸ್ಬೇಕು ಅಂತಾನೆ ಈಗ ಉಪೇಂದ್ರ ಅವರು, ರವಿಕೃಷ್ಣ ರೆಡ್ಡಿ ಅವರು, ಇನ್ನು ಬೇರೆ ಬೇರೆ ಪಕ್ಷಗಳವರೆಲ್ಲ ಪ್ರಯತ್ನ ಪಡ್ತಾ ಇದ್ದಾರೆ. ಈಗ ನಂಗೆ ರಾಜ್ ಅವರು ಹೇಳಬೇಕು ಈ ವಿಚಾರಕ್ಕೆ, ಹೆಂಗೆ ನೀವು ಸೊಲ್ಯೂಷನ್ ಕಂಡು ಹಿಡ್ಕೊಳ್ತೀರಿ? ಈಗ ನಾವು ಅಭಿಮಾನದಿಂದ ನಾವು ಯಾವುದೋ ಪಕ್ಷ ಮಾಡ್ಕೊಂಡ್ಬಿಡ್ತೀವಿ ಅಂತ ಅಂದ್ಕೊಳ್ತೀವಿ, ಮೇಲ್ನೋಟಕ್ಕೆ ನಾವು ಕರ್ನಾಟಕಕ್ಕೆ ಇರ್ತೀವಿ ಅಂತಲೂ ಹೇಳ್ತೀವಿ. ಆದರೆ ಇಶ್ಯೂ ಬಂದಾಗ ತಮಿಳ್ನಾಡಿನ ಪಕ್ಷ ರೀ,
ಅಲ್ಲ ಹೇಳೋದು ಸುಮ್ಮನೆ ಒಂದು ಹೈಪೋಥೆಟಿಕಲ್ ಆಗಿ ಒಂದು ಕಲ್ಪನೆ ಮಾಡಿಕೊಂಡಾಗ